ಬಿಡದಿ ಟೌನ್ಶಿಪ್ ಅನ್ನು ವಿರೋಧಿಸಿ ಎರಡನೇ ದಿನದ ಪಾದಯಾತ್ರೆ ಸಾಗ್ತಾ ಇದೆ. ನೈಸ್ ರೋಡಲ್ಲಿ ಹೋಗ್ತಾ ಇದ್ದೀವಿ ನಾವೀಗ. ಈಗ ನಮ್ಮ ಜೊತೆಗೆ JDS MLC ಭೋಜೇಗೌಡ ಸರ್ ಇದ್ದಾರೆ. ಸರ್, ಎರಡನೇ ದಿನದ ಪಾದಯಾತ್ರೆ ಮೊದಲನೇ ದಿನ ಅಭೂತಪೂರ್ವ ಬೆಂಬಲ ಯಶಸ್ವಿ ಆಯಿತು. ನಮ್ಮ ಕುಮಾರಸ್ವಾಮಿ ಅವರು ಚಾಲನೆಯನ್ನು ಕೊಟ್ಟರು. ಇವತ್ತು ದೇವೇಗೌಡರು ಎರಡನೇ ದಿನದ ಪಾದಯಾತ್ರೆಗೆ ಚಾಲನೆ ಕೊಟ್ಟರು. ಇದಾದ ಮೇಲೆ ಮೂರನೇ ದಿನದ ಪಾದಯಾತ್ರೆ ಹೇಗಿರುತ್ತೆ, ಮತ್ತು ಟೌನ್ಶಿಪ್ ವಿರೋಧಿಸಿ 521 ದಿನಗಳ ರೈತರ ಹೋರಾಟ ಏನು ಹೇಳ್ತೀರಾ ಸರ್? ನೋಡಿ, ಇದು ಟೌನ್ಶಿಪ್ಪನ್ನು ಮಾಡಬೇಕಾದ್ರೆ 100ಕ್ಕೆ 100 ಭೂಮಿ ಅವಶ್ಯಕತೆ ಇದೆ. ಯಾವುದೇ ಡೆವಲಪ್ಮೆಂಟ್ ಮಾಡಬೇಕಾದ್ರೆ ಭೂಮಿ ಅವಶ್ಯಕತೆ ಇದೆ. ನೀವೇ ಹೇಳಿದ್ರಿ ಬಲವಂತಾಗಿ ಭೂಮಿ ತಗೊಳಲ್ಲ ಅಂತ. 80% ಜನ ಭೂಮಿ ಕೊಟ್ಟಿದ್ದಾರೆ ಅಂತ ಹೇಳ್ತೀನಿ. 80% ಭೂಮಿ ಕೊಟ್ಟಿದ್ದಾರೆ ಅಂತ ಈ ಭಾಗದ ಶಾಸಕರು, ಸಚಿವರು ಕೂಡ ಹೇಳಿದ್ದಾರೆ, ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ. 80% ಜನ ಕೊಟ್ಟ ಮೇಲೆ ನೀವು ನೆನ್ನೆ ರಾತ್ರಿ ಯಾಕೆ 1 ಕೋಟಿ ಜಾಸ್ತಿ ಮಾಡಿದ್ರಿ ಭೂಮಿಗೆ? ಅರ್ಥ ಏನಂಗಾರೆ? 80% ಕೊಟ್ಟರೆ ನೀವು 517 ದಿನ ಅಲ್ಲಿ ಅವರೆಲ್ಲ ರೈತರೆಲ್ಲ ಕೂತಿದಾರಲ್ಲ ಇವತ್ತವರೆಗೆ ಸ್ಟ್ರೈಕ್ ಮಾಡ್ಕೊಂಡು 521 ದಿನ 517 ದಿನ ಆಯಿತು. ಇವತ್ತಿನವರೆಗೆ ಈ ಭಾಗದ ಶಾಸಕರು ಅವರೇ ಕ್ಷೇತ್ರ ಸಚಿವರಾಗಿ ಯಾರು ಹೋಗ್ಬೇಕಾಯ್ತಲ್ಲ ಅಲ್ಲಿಗೆ, ಅವ್ರ ಹತ್ರ ಮಾತಾಡ್ಬೇಕಾಯ್ತಲ್ಲ. ಏನರಪ್ಪ ನಿಮ್ಮ ಕಷ್ಟ? ಈ ರೀತಿ ಕುಮಾರಸ್ವಾಮಿಯವರು, ದೇವೇಗೌಡರು ಈ ರೀತಿ ಹೇಳ್ತಾ ಇದ್ದಾರೆ. ನೀವೆಲ್ಲ 80% ಒಪ್ಪಿದ್ದೀರಿ, ಒಪ್ಪಿರ್ತಕ್ಕಂಥ ಜನ ನೀವು ಯಾಕೆ ಇಲ್ಲಿ ಕೂತಿದ್ದೀರಿ ಅಂತೇಳಿ ಕೇಳೋಕ್ಕಾದ್ರೂ ಹೋಗ್ಬೇಕಲ್ಲ. ಇವತ್ತವರೆಗೆ ಯಾರು ಹೋಗಿದ್ದೀರಿ? ಈ ಭಾಗದ ಶಾಸಕರು ಹೋಗಲಿಲ್ಲ, ಅಥವಾ ಗೌರ್ಮೆಂಟಿಂದ ಯಾರು ಒಬ್ಬರು ಅಧಿಕಾರಿ ಕೂಡ ಹೋಗಲಿಲ್ಲ. ನಮ್ಮ ಜೊತೆಗೆ ಒಂದಷ್ಟು ಜನ ರೈತಾಪಿ ವರ್ಗದವರು ಹೇಳ್ತಾರೆ, ಹಿಂದೆ ಬಾಲಕೃಷ್ಣ ಅವರು ಕರೆಸ್ಕೊಳ್ತಾರೆ, DK ಶಿವಕುಮಾರ್ ಅವರು ಕರೆಸ್ಕೊಳ್ತಾರೆ, ಒಂದಿಷ್ಟು ಟೋಕನ್ಗಳನ್ನ ಕೊಟ್ಟು ಕರೆಸ್ಕೊಂಬಿಟ್ಟು ನಮ್ಮನ್ನೊಂದು ರೂಮಿಗೆ ಕೂಡಾಕ್ಬಿಟ್ಟು ಸಂಜೆವರೆಗೂ ಬಿಡಲೇ ಇಲ್ಲ, ನಮ್ಮ ಕಷ್ಟ ಕೇಳಲಿಲ್ಲ, ಏನೂ ಇಲ್ಲ. ನಾನು ಒಂದು ಮಾತು ಹೇಳ್ತೀನಿ, ಬಲವಂತವಾಗಿ ಮತ್ತು ಯಾವುದೇ ಥರದ ಒತ್ತಡದಲ್ಲಿ ಮಾಡ್ತಕ್ಕಂಥ ಕೆಲಸ ಇದ್ದರೆ ನಿಮಗೆ ಶೋಭೆ ತರತಕ್ಕಂಥದ್ದಲ್ಲ. ಅಥವಾ ಅವರಿಗೆ ಭಯ ಬೀಳಿಸಿ, ಹೆದರಿಕೆ ಹುಟ್ಟಿಸಿ, PL ಆಗ್ದವ್ರನ್ನ ಮನೆಗೆ ಹೋಗಿ ಎದುರಿಸ್ಯಾರೆ. ಇದೆಲ್ಲ ಹೆದರಿಕೆಯಿಂದ ಈ ರೈತರ ಮನಸ್ಸನ್ನು ಗೆಲ್ಲಕ್ಕಾಗೋದಿಲ್ಲ, ಯಾವ ಕಾರಣಕ್ಕೂ ಗೆಲ್ಲಕ್ಕಾಗಲ್ಲ. ಯಾಕೆ ಇದು ಇಷ್ಟೊಂದು ಬೃಹತ್ ಸಂಖ್ಯೆಯಲ್ಲಿ ಯಾಕೆ ಜನ ಸೇರಿದರು? ಬೃಹತ್ ಸಂಖ್ಯೆಯಲ್ಲಿ ಯಾಕೆ ಇದನ್ನು ವಿರೋಧ ಮಾಡ್ತಾ ಇದ್ದಾರೆ? ಅವ್ರ ದೈನಂದಿನ ಬದುಕು, ಅವ್ರ ಮಕ್ಕಳು ಬದುಕು, ಅವ್ರ ಮೊಮ್ಮಕ್ಕಳು ಬದುಕು, ಅವ್ರ ತಾತ ಅಜ್ಜ ಮುತ್ತಜ್ಜ ಮಾಡಿರ್ತಕ್ಕಂಥ ಆಸ್ತಿ ಕಾಪಾಡ್ಕೊಳ್ಳೋಕ್ಕೋಸ್ಕರ ಅವ್ರು ಹೋರಾಟ ಮಾಡ್ತಾ ಇದ್ದಾರೆ. ಇವತ್ತು ಅರ್ಧ ಎಕರೆ ಇರ್ಬೋದು, 10 ಗುಂಟೆ ಇರ್ಬೋದು, 5 ಗುಂಟೆ ಇರ್ಬೋದು, ಭಾಳ ಅತಿ ಸಣ್ಣ ರೈತರಲ್ಲಿ ಇರ್ತಕ್ಕಂಥದ್ದು. ಇವಾಗ ಸತ್ಯ ಶೋಧನಾ ಸಮಿತಿ ಅಂತ ಒಂದು ಮಾಡಿದ್ರಿ 2006ರಲ್ಲಿ. ಇದೇ ಕುಮಾರಸ್ವಾಮಿ ಅವರು ಈ ಬಿಡದಿ ಟೌನ್ಶಿಪ್ ಮಾಡೋಕ್ಕೆ ಹೋದಂಥ ಸಂದರ್ಭದಲ್ಲಿ ಆ ಸತ್ಯ ಶೋಧನಾ ಸಮಿತಿ ವರದಿಯಲ್ಲಿ DK ಶಿವಮೊಗ್ಗ ಅವರು ಒಬ್ಬರು ಕೂಡ ಆ ಸಮಿತಿಯಲ್ಲಿ ಒಬ್ಬರು ಸದಸ್ಯರು, ಹಿರಿಯ ಸದಸ್ಯರು. ನೀವೆಲ್ಲರೂ ಕೂಡ ಒಪಿನಿಯನ್ ಕೊಟ್ಟಿರಿ. ನೀವೇ ಹೇಳಿದಿರಿ ಪೂರ್ಣ ಫಲವತ್ತಾದ ಭೂಮಿ ಇದು, ವ್ಯವಸಾಯಕ್ಕೆ ಭಾಳ ಯೋಗ್ಯವಾಗಿರ್ತಕ್ಕಂಥ ಭೂಮಿ, ಕೆರೆ ಕಟ್ಟೆ, ಸಾವಿರಾರು ತೆಂಗಿನ ಮರಗಳು, ಅಡಿಕೆ ಮರಗಳು, ಫಲವತ್ತಾದ ಭೂಮಿಯಲ್ಲಿ ಬೆಳೆದಿರ್ತಕ್ಕಂಥ ಕೋಟ್ಯಾಂತರ ರೂಪಾಯಿ ಬೆಳೆ ಬಾಳ್ತಕ್ಕಂಥ ಎಲ್ಲ ಮರಗಳು ಇಲ್ಲಿದ್ದಾವೆ. ಯಾವ ಕಾರಣಕ್ಕೂ ಇದನ್ನು ವಶಪಡಿಸ್ಕೊಂಡು ಟೌನ್ಶಿಪ್ ಮಾಡಬಾರ್ದು ಅಂತ DK ಶಿವಕುಮಾರ್ ಹೇಳಿದಿರಿ. ಹಾಗೆ ಇವತ್ತೇನಾಯಿತು? ಮತ್ತು ಸಿದ್ದರಾಮಯ್ಯ ಕ್ಯಾಬಿನೆಟಲ್ಲಿ ಇದೇ ಭೂಮಿಗೆ ನೀವು ಬಿಡದಿ ನಮ್ಮ ಈಗಲ್ಟನ್ನಿಗೆ ನೀವು ಏನು ಕಟ್ಟಿದ್ದೀರಿ? 8 ಕೋಟಿ ರೂಪಾಯಿ 12 ಕೋಟಿ ರೂಪಾಯಿ ಬೆಲೆ ಕಟ್ಟಿದ್ದೀರಿ. ಈಗ ಯಾಕೆ 2 ಕೋಟಿ ರೂಪಾಯಿ ಆಯಿತು? ಇವತ್ತು ರಾತ್ರಿ ನೀವು ಹೇಳ್ದಂಗೆ 3 ಕೋಟಿ ನೀವು ಜಾಸ್ತಿ ಮಾಡಿದ್ರಲ್ಲ, ಅದ್ರ ಉದ್ದೇಶ ಏನು? ಜನ ನಿಮಗೆ ಭೂಮಿ ಕೊಟ್ಟಿಲ್ಲ, ಅವ್ರಿಗೆ ಈ ರೀತಿ ಆಸೆ ತೋರಿಸೋ ಮುಖಾಂತರ ಅವರಿಗೆ ಮನವೊಲಿಸ್ಬೇಕು ಅಂತ ಹೊರಟಿದ್ರಿ. ಅವ್ರು ಹೇಳಿದ್ದಾರೆ, ರಕ್ತವನ್ನಾದರೂ ಕೊಟ್ಟೆವು ಭೂಮಿ ಕೊಡಲ್ಲ, 10 ಕೋಟಿ ಕೊಟ್ಟರು 1 ಎಕರೆ ನಾವು ಕೊಡಲ್ಲ ಅಂತ. ಹೆಣ್ಣು ಮಕ್ಳಿಗೆ ಹೋಗಿ ಉತ್ತರ ಕೊಡ್ರಿ. ರೈತ ಮಹಿಳೆಯರು ಆ ಭಾಗದ ಅವ್ರ ರೈತರು ಆಯ್ತಪ್ಪ, ಅವರೆಲ್ಲ ಮಾತಾಡ್ತಾರಲ್ಲ, ಅವರೆಲ್ಲ ಈ ಭಾಗದ ರೈತರ ನಿಜವಾಗಿಯೂ ಭೂಮಿ ಇಟ್ಕೊಂಡವ್ರ ಅಲ್ವಾ? ಅಥವಾ ಕುಮಾರಸ್ವಾಮಿ ಬಿಟ್ಟಿದ್ದಾರ, ಅಥವಾ ದೇವೇಗೌಡರು ಬಿಟ್ಟಿದ್ದಾರೆ, ನಿಖಿಲ್ ಕುಮಾರಸ್ವಾಮಿ ಬಿಟ್ಟಿದ್ದಾರೆ? ಪರೀಕ್ಷೆ ಮಾಡೋಕ್ಕಾರ ಆ ಜಾಗಕ್ಕೆ ಹೋಗ್ಬೇಕಲ್ಲ, ಯಾಕೆ ಹೋಗಿಲ್ಲ ನೀವು? ಈ ಭಾಗದ ಶಾಸಕರು ಸಚಿವರಾಗಿ ಅಲ್ಲಿ ಹೋಗೋಕ್ಕೆ ಧೈರ್ಯ ಮಾಡ್ತಾ ಇಲ್ಲ ಯಾಕೆ? ನೀವೇನಾರ ಹೇಳದಿದ್ರೆ ಅಲ್ಲೋಗಿ ಹೇಳಿ, ಅಲ್ಲಿಂದಲೇ ಆ ಹೋರಾಟವನ್ನು ಅಲ್ಲೇ ಖತಮ್ ಮಾಡಿ, ಆಮೇಲೆ ಈ ಜನರಿಗೆ, ನಾಡಿನ ಜನರಿಗೆ ಮೆಸೇಜ್ ಕೊಡಿ. ನಾವು ಮಾಡ್ತಕ್ಕಂಥ ಹೋರಾಟ ರೈತರು, ದೇವೇಗೌಡರು ಕಳೆದ 70 ವರ್ಷಗಳಿಂದ ರೈತ ಪರವಾಗಿ ಹೋರಾಟ ಮಾಡ್ಕೊಂಬಂದು ಅನೇಕ ವಿಚಾರಗಳಲ್ಲಿ ರೈತರಿಗೆ ಅವರು ಧ್ವನಿಯಾಗಿ ನಿಂತಿದ್ದಾರೆ. ಹಾಗಾಗಿ ಇವತ್ತು ಅದಕ್ಕೆ ನಿಂತಿದ್ದೀವಿ ಅಷ್ಟೇ, ಬೇರೆ ರಾಜಕಾರಣ. ಈಗ ಸರ್, ಸರ್ವೆಗೆ ಹೋದಂಥ ಸಂದರ್ಭದಲ್ಲಿ ಎಷ್ಟೆಲ್ಲರ ಮಟ್ಟಿಗೆ ಹೈಡ್ರಾಮಗಳಾಯಿತು ಗೊತ್ತು. ಸಾಕಷ್ಟು ರೈತ ಹೋರಾಟ ಮಹಿಳೆಯರ ಮೇಲೆ, ರೈತರ ಮೇಲೆ ಕೇಸ್ಗಳಾಗ್ತಾರೆ. ಅದಾದಮೇಲೆ ಮೊನ್ನೆ ಬಾಲಕೃಷ್ಣ ಅವರು ಹೇಳ್ತಾರೆ, ಶಾಸಕರು, ನೂತನ ಸಚಿವರು, ಅಯ್ಯೋ ಕೋರ್ಟಿಗೆ ಹೋಗ್ಲಿ ಬಿಡ್ರಿ, ಕೋರ್ಟಿಗೆ ಹೋಗ್ಲಿ, ಯಾರಿಗೆಲ್ಲ ಕೊಡೋಕ್ಕಿಷ್ಟ ಇಲ್ಲ ಅವರು ಅಂತ. ಯಾಕೆ ಈ ರೀತಿ ಉಡಾಫೆ ಮಾತಾಡ್ತಿದ್ದಾರೆ ಅಂತ? ನೋಡಿ, ಬಾಲಕೃಷ್ಣ ಅವರು ಇವತ್ತು ಸಚಿವರಾಗಿದ್ದಾರೆ, ಶಾಸಕರಾಗಿಯೂ ಕೂಡ ಅವರು ಉಡಾಪೆ ಮಾತಾಡಿದ್ದಾರೆ, ಸಚಿವರಾಗಿಯೂ ಮಾತಾಡ್ತಾ ಇದ್ದಾರೆ. ಅವ್ರ ನಾಲಿಗೆ ಮೇಲೆ ಇಡ್ತಾ ಇರಲಿ,
ಅವತ್ತು ಒಂದು ಕೇಸ್ ಹಾಕ್ಸಿದ್ರಲ್ಲ ನೀವು, ನಿಮಗೆ ಮಾನ ಮರ್ಯಾದೆ ಇದೆಯಾ? ನಿಮಗೆ ಆ ಹೆಣ್ಮಕ್ಳ ಮೇಲೆ ಕೇಸ್ ಹಾಕ್ಸಿದ್ರಿ, 307 ಕೇಸ್ ಹಾಕ್ಸಿದ್ರಿ. ಆ ಕಸಬರಿಕೆ ಹಿಡ್ಕೊಂಡು, ತೆಂಗಿನ ಸ್ವಾಗೆ ಕಸಬರಿಕೆ ಹಿಡ್ಕೊಂಡು ಅವರು ಯಾರೋ ಅಧಿಕಾರಿಗಳ ಮೇಲೆ ಅವರು ಸ್ಪರ್ ಮೂಮೆಂಟ್ ನನಗೆ ಆಗುತ್ತಪ್ಪ. ನನ್ನ ಭೂಮಿ ಏಕಾಏಕಿ ಬಂದು ಕೇಳದೆ ಬಂದು ನೀವು ಸರ್ವೆ ಮಾಡ್ಬೇಕಾದ್ರೆ ನನಗೆ ನನ್ನ ಭೂಮಿಗೆ ನೀನು ಬರೋಕ್ಕೆ ಏನಿದೆ ರೈಟು? ಅವತ್ತು ನಾನು ಸರ್ವೆ ಮೂಮೆಂಟ್ ನಾನು ಆಕ್ಟ್ ಮಾಡಿದ್ದೀನಿ ಕಸಬರಿಕೆ ಹಿಡ್ಕೊಂಡು. ಆ ಕಸಬರಿಕೆಯಲ್ಲಿ ಯಾರನ್ನಾರು ಸಾಯಿಸೋಕ್ಕಾಗುತ್ತಾ? 307 ಹಾಕ್ತಿರಲ್ಲ ಆ ರೈತರ ಮೈ ಮೇಲೆ, ನಿಮಗೆ ನೀವು ತಲೆ ತಪ್ಪಿಸ್ಬೇಕು. ಆ ರೈತರ ಕ್ಷಮೆ ಕೇಳಬೇಕು ನೀವು. ಈ ರೀತಿ ಕೇಸ್ ಹಾಕೋ ಮುಖಾಂತರ, ದಬಾವಣೆ ಮುಖಾಂತರ ನೀವು ಟೌನ್ಶಿಪ್ ಮಾಡೋಕ್ಕಾಗಲ್ಲ. ರೈತರು ಅವ್ರು ಹೇಳ್ತಾರೆ, ಅವ್ರು ನಮ್ಮ ಹೆಣ ಉರುಳಿದ್ರು ಚಿಂತೆ ಇಲ್ಲ, ನಾವು ಯಾವ ಕಾರಣಕ್ಕೂ ಭೂಮಿ ಬಿಡೋಲ್ಲ ಅಂತ ಬಂದರೆ ಆ ಧ್ವನಿಗೆ ಬೆಲೆ ಕೊಡ್ರಿ. ಆ ರೈತ ಮಹಿಳೆಯರು ಮಾತಾಡ್ತಕ್ಕಂಥ ಮಾತಿಗೆ ನೀವು ಬೆಲೆ ಕೊಡಿ. ಅಲ್ಲಿ ಹೋಗಿ ಅವ್ರು ಮನವೊಲಿಸಿ ತಗೊಂಡ್ರೆ ಇವತ್ತೇ ನಮ್ಗೆ ಹೋರಾಟ ಇವತ್ತೇನಿಲ್ಲ ನಮ್ಮದು. ಈಗ ಮುಂದಿನ ಹೋರಾಟ ಹೇಗಿರುತ್ತೆ? 3 ದಿನಗಳ ಪಾದಯಾತ್ರೆ ಆದಮೇಲೆ, ಫ್ರೀಡಮ್ ಪಾರ್ಕ್ವರೆಗೂ ಪಾದಯಾತ್ರೆ ಆದಮೇಲೆ JDSನ ಹೋರಾಟ ಮುಂದಿನ ದಿನಗಳಲ್ಲಿ ಹೇಗಿರುತ್ತೆ? ನೋಡಿ, ಇದು ನಿರಂತರ ಅವ್ರು ಕೈ ಬಿಡೋವರೆಗೂ ಹೋರಾಟ ಇದ್ದೆ. ನಾವು ಈ ರೈತರ ಪರವಾಗಿ ಧ್ವನಿ ಎತ್ತಿದ್ದೀವಿ, ಈ ರೈತರ ಪರವಾಗಿ ನಿಲ್ತೀವಿ ಅಂತ ಹೇಳಿದ್ದೀವಿ. ನಮ್ಮ ಪಕ್ಷ 100ಕ್ಕೆ 100 ದೇವೇಗೌಡರು, ಕುಮಾರಸ್ವಾಮಿಯವರು, ನಿಖಿಲ್ ಕುಮಾರಸ್ವಾಮಿ ಒಳಗೊಂಡು ನಮ್ಮೆಲ್ಲ ಶಾಸಕರು ವಿಧಾನಸಭೆ ಒಳಗೆ ಮತ್ತು ವಿಧಾನ ಪರಿಷತ್ತಿನ ಒಳಗೆ ಇದು 100ಕ್ಕೆ 100 ಚರ್ಚೆ ಮಾಡ್ತೀವಿ ನಾವು. ಅಲ್ಲಿ ಬರಲಿ, ಅಲ್ಲಿ ಉತ್ತರ ಕೊಡಲಿ ಅವರು. ಇದು JDS MLC ಭೋಜೇಗೌಡರ ಮಾತು. ನಮ್ಮ ಹೋರಾಟ ನಿರಂತರ, ರೈತರಿಗೆ ನ್ಯಾಯ ಸಿಗೋವರೆಗೂ ಕೂಡ ನಾವು ಹೋರಾಡ್ತೀವಿ, ನಮ್ಮ ಹೋರಾಟ ಯಾವುದೇ ಕಾರಣಕ್ಕೂ ನಿಲ್ಲಲ್ಲ ಅಂತ. ಇನ್ನು ನಮ್ಮ ಜೊತೆಗೆ ಸಕಲೇಶಪುರ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು, ಅದರ ಜೊತೆಗೆ ಮಾಜಿ ಸಚಿವರಾದಂತಹ ಕುಮಾರಸ್ವಾಮಿ ಸರ್ ಇದ್ದಾರೆ. ಸರ್, 517 ದಿನಗಳ ಹೋರಾಟ, 517 ದಿನಗಳ ಹೋರಾಟ, ಟೌನ್ಶಿಪ್ ಬೇಡ ಅಂತ ಹೇಳಿ ಬಿಡದಿ ರೈತರು ಹೋರಾಡ್ತಾ ಇದ್ದಾರೆ. ಹೋರಾಟ ಇವತ್ತು ಇಲ್ಲಿಗೆ ಬಂದು ನಿಂತಿದೆ. 2ನೇ ದಿನದ ಪಾದಯಾತ್ರೆ, ಏನು ಹೇಳ್ತೀರಾ ಸರ್? ನೋಡಿ, ನಾವು ಪ್ರಾರಂಭ ಮಾಡೋದಕ್ಕಿಂತ ಮೊದಲೇ ರೈತರು ತಾವು ಹೇಳಿದಾಗೆ 517 ದಿನಗಳಿಂದ ಸತತವಾಗಿ ಹೋರಾಟ ಮಾಡ್ತಿದ್ದಾರೆ. ಇದರಲ್ಲಿ ಯಾವುದೇ ರಾಜಕೀಯ ಪ್ರೇರಣೆ ಇಲ್ಲ, ರಾಜಕೀಯ ಒತ್ತಡ ಇಲ್ಲ. ಆದ್ದರಿಂದ ರೈತರ ಹೋರಾಟಕ್ಕೆ ನಾವು ಬೆಲೆ ಕೊಡಲೇಬೇಕು. ಇವತ್ತು ರೈತ ಇದ್ದರೆ ಮಣ್ಣು ಇದ್ದರೆ ರೈತ ಮಣ್ಣು ಇದ್ದರೆ ಮಾತ್ರ ಆಹಾರ ಬೆಳೆಯಲಿಕ್ಕಾಗೋದು. ಇವತ್ತು ನಾವೆಲ್ಲ ಬದುಕಲಿಕ್ಕೆ ಸಾಧ್ಯ. ಆದ್ದರಿಂದ ಇವತ್ತು ಸರ್ಕಾರ ಏಕಪಕ್ಷೀಯವಾಗಿ ಸ್ವಾಧೀನಪಡಿಸ್ಕೊಳ್ಳೋದಕ್ಕೆ ಹೊರಟಿದೆ. ಆಮೇಲೆ ಕೆಲವರು ಸ್ವಾಧೀನಕ್ಕೆ ಒಪ್ಪಿದ್ದಾರೆ ಅಂತ ಸುಳ್ಳು ಹೇಳಿ ಅದನ್ನು ಆಮೇಲೆ ಹಣದ ಆಮಿಷ ಅಂದರೆ 2ರಷ್ಟು 3ರಷ್ಟು ಕೊಡ್ತೀವಿ ಅಂತ ಹೇಳಿ ಪ್ರಯತ್ನ ಮಾಡ್ತಿದ್ದಾರೆ. ಅದೆಲ್ಲ ಸುಳ್ಳು. ಸರ್ಕಾರ ಇದನ್ನು ಖಂಡಿತ ನಿಲ್ಲಿಸಲೇಬೇಕು. ರೈತರಿಗಾಗಿ, ಇವತ್ತು ಜನರಿಗಾಗಿ ಭೂಮಿಯನ್ನು ಉಳಿಸಲೇಬೇಕು ಅಂತ ನಾವು ಒತ್ತಾಯ ಮಾಡ್ತಾಯಿದ್ದೀವಿ. ಇವತ್ತು ನಮ್ಮ ದೇವೇಗೌಡರು ಆ ಇಳಿ ವಯಸ್ಸರಲ್ಲಿ ಇವತ್ತು ಕೂಡ ಬಂದು ಚಾಲನೆಯನ್ನು ಕೊಟ್ಟಿದ್ದಾರೆ. ನಾವು ಒತ್ತಾಯ ಮಾಡ್ತಾಯಿದ್ದೀವಿ, ಯಾವುದೇ ಕಾರಣಕ್ಕೆ ರೈತರು ಭೂಮಿ ಕೊಡೋ ಪ್ರಶ್ನೆ ಇಲ್ಲ. ಸರ್, ಈಗ ಇವತ್ತು ದೇವೇಗೌಡರಿಂದ ಚಾಲನೆ ಸಿಕ್ತು. ಈ ಒಂದು ಕಡೆ ರಾತ್ರಿ 1 ಕೋಟಿ ಎಕ್ಸ್ಟ್ರಾ ಮಾಡಿಬಿಟ್ಟಿದ್ದಾರೆ. 1 ಎಕರೆಗೆ 2 ಕೋಟಿ 2.5 ಕೋಟಿ ಕೊಡೋರು 3 ಕೋಟಿ ಚಿಲ್ಲರೆ ಕೊಡ್ತೀವಿ ಅಂತ. ಇದೆಲ್ಲ ಒಂದು ಕಡೆ ರೈತರನ್ನ ಆಮಿಷಕ್ಕೆ ಒಳಗಾಗಿಸ್ತಾ ಇದ್ದಾರೆ ಅಂತ ಅನ್ಸಲ್ವಾ? ಖಂಡಿತ ತಮ್ಮ TV ಅಭಿಪ್ರಾಯ ಸರಿ ಇದೆ. ಇವತ್ತು ಹಣವನ್ನು ಡಬಲ್ ಮಾಡಿ ಪಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಬಹುಶಃ ಅದು ಸಾಧು ಅಲ್ಲ, ಅದು ಆಗಲ್ಲ ಅಂತ ಅನ್ನಿಸ್ತಾ ಇದೆ. ಅವರು ಹೋರಾಟ ನಿಲ್ಲಿಸ್ಲಿ ಅಂತ ಈ ರೀತಿ ಆಮಿಷ ತೋರ್ತಾ ಇದ್ದಾರೆ. ಇದು ಸಕಲೇಶಪುರದ ಮಾಜಿ ಶಾಸಕರು ಹಾಗೆ ಮಾಜಿ ಸಚಿವರಾದಂತಹ ಕುಮಾರಸ್ವಾಮಿ ಅವರ ಮಾತು.